there is a saying, when rape is acceptable, lie down and enjoy it. ಕರ್ನಾಟಕ ಅಸೆಂಬ್ಲಿಯಲ್ಲಿ ಒಬ್ಬ MLA ಈ ರೀತಿ ಕಮೆಂಟ್ ಮಾಡೋದು ದಟ್ ಇಫ್ ರೇಪ್ ಇಸ್ ಇನ್ಎವಿಟಬಲ್ ದೆನ್ ಲೈ ಡೌನ್ ಅಂಡ್ ಎಂಜಾಯ್ ಎಷ್ಟು ಸರಿ. ಈ ವಾಕ್ಯ ಶಾಕಿಂಗ್ ಅಲ್ಲ, ಇದು ಡೇಂಜರಸ್. ನಾವು ರೇಪ್ ಬಗ್ಗೆ ಜೋಕ್ ಮಾಡೋದನ್ನ ಕಾಮನ್ ಆಗಿ ತಗೊಂಡ್ರೆ ಆಸ್ ಅ ಸೊಸೈಟಿ ನಾವು ಫೇಲ್ ಆದ್ವಿ ಅಂತಾನೆ ಅರ್ಥ. NCRB ಡೇಟಾ ಅಲ್ಲಿ, ದಟ್ ಇಸ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ನ ಡೇಟಾ ಪ್ರಕಾರ ಇಂಡಿಯಾ ಅಲ್ಲಿ 2021 ನಲ್ಲಿ 31,667 ರೇಪ್ ಕೇಸಸ್ ನಡೆದಿದೆ. ಅಂತಂದ್ರೆ ಪ್ರತಿ ದಿನ ಸರಿ ಸುಮಾರು 86 ರೇಪ್ ಕೇಸಸ್ ನಡೆದಿದೆ. ಈ ನಂಬರ್ ಬರೀ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ರೇಪ್ ನ ಭಯದಿಂದ ಜೀವಿಸ್ತಿರುವಂತ ಸರ್ವೈವರ್ಸ್, ರೇಪ್ ಇಂದ ಅವರ ಜೀವನಾನೇ ಕಳ್ಕೊಂಡಿರುವಂತ ಮಹಿಳೆಯರದು. ಅಸೆಂಬ್ಲಿಯಲ್ಲಿ ಕೂಗಾಡೋದಿಕ್ಕೆ, ಜೋಕ್ ಮಾಡಿ ನಗಾಡೋದಿಕ್ಕಲ್ಲ ಅಲ್ಲಿರೋದು. ಅಸೆಂಬ್ಲಿಯಲ್ಲಿ ನೀವೊಂದು ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ತಿದ್ದೀರಿ ಅನ್ನೋದನ್ನ ಮರಿಬಾರ್ದು. ಅಂಡ್ ಆಸ್ ಅ ರೆಪ್ರೆಸೆಂಟೇಟಿವ್ ನೀವು ಹೇಳುವಂತ ಒಂದು ವಾಕ್ಯ, ಒಂದು ಸ್ಟೇಟ್ಮೆಂಟ್ ಇಂದ ಇಡೀ ರಾಜ್ಯದಲ್ಲಿರುವಂತ ಜನರ ಒಂದು ಮನಸ್ಥಿತಿಯನ್ನ ಬದಲಾಯಿಸುತ್ತೆ, ಅವರ ಒಂದು ಯೋಚನೆಯನ್ನ ಬದಲಾಯಿಸುತ್ತೆ, ಅವರ ಒಂದು ಯೋಚನೆಯನ್ನ ರೂಪುಗೊಳಿಸುತ್ತೆ. ರೇಪ್ ಒಂದು ಜೋಕ್, ಮೆಟಫರ್ ಅಥವಾ ಪೊಲಿಟಿಕಲ್ ಸರ್ಕಾಸಮ್ ಅಲ್ಲ. ರೇಪ್ ಇಸ್ ಅನ್ ಒಫೆನ್ಸ್ ಅಂಡ್ ರೇಪ್ ಇಸ್ ಅ ಕ್ರೈಮ್. ರೇಪ್ ಇಸ್ ಅ ಸೀರಿಯಸ್ ನೇಚರ್ ಒಫೆನ್ಸ್.